ಗಿರೀಶ, ನಾನು ಹೇಳಿದ ಪ್ಲೇಸಸ್ನೆಲ್ಲ ನೋಟ್ ಮಾಡ್ಕೊಂಡೆ ತಾನೆ. ಈ ಸಮ್ಮರ್ ಹಾಲಿಡೇಗೆ ಎಲ್ಲೆಲ್ಲಿ ನಾವು ಟ್ರಿಪ್ ಹೋಗ್ಬೇಕು ಅಂತ ಲಿಸ್ಟ್ ಏನೋ ಮಾಡಾಯ್ತು. ಇವಾಗ ಪಪ್ಪಂಗೆ, ಅಮ್ಮಂಗೆ, ತಮಣಿ ಮಾವಂಗೆಲ್ಲ ಈ ಲಿಸ್ಟ್ನ ತೋರಿಸಿ ಪರ್ಮಿಷನ್ ತಗೊಂಡು ನಾವು ಎಲ್ಲರೂ ಟ್ರಿಪ್ ಹೋಗ್ಬೇಕು. ಮಜಾ ಮಾಡ್ಬೋದು ಈ ಸಲ ಸಮ್ಮರ್ ಹಾಲಿಡೇಲಿ. ದೊಡ್ಡ ಲಿಸ್ಟ್ ಮಾಡಿದೀವಿ. ನಾವು ಲಾಸ್ಟ್ ಸ್ಕೂಲ್ ಇದ್ದಾಗ ನಮ್ಮ ಟೀಚರ್ ಹೇಳಿದ್ರು, ನೀವೆಲ್ಲರೂ ಟ್ರಿಪ್ ಹೋಗಿ ಆಮೇಲೆ ಎಲ್ಲರೂ ಎಂಜಾಯ್ ಮಾಡಿ ಸಮ್ಮರ್ ಹಾಲಿಡೇಲಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಗಿರೀಶ ಕುತ್ಕೊಂಡು ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಲಿಸ್ಟ್ ಹಾಕಿದೀವಿ ತಮಣಿ ಮಾವ. ನೋಡಿ ನೋಡಿ ನಮ್ಮನ್ನ ಆ ಜಾಗಕ್ಕೆಲ್ಲ ಕರ್ಕೊಂಡೋಗಿ. ಅಯ್ಯೋ ಯಪ್ಪ ದೇವ್ರೆ, ಗಿರೀಶ, ಚುಪ್ಪಿ, ಏನ್ರೋ ಇದು ನಿಮ್ ಲಿಸ್ಟ್? ಜಮ್ಮು ಕಾಶ್ಮೀರ ಟು ಕನ್ಯಾಕುಮಾರಿ ಎಲ್ಲ ಜಾಗಗಳನ್ನು ಬರ್ದಾಕ್ಬಿಟ್ಟಿದ್ದೀರಲ್ರೋ ನಿಮ್ಗಳ ಬಾಯಿಗಳೆಯ. ಇಲ್ಲಿಗೆಲ್ಲ ಯಾರೋ ಹೋಗ್ತಾರೆ, ನಿಮ್ಮನ್ನೆಲ್ಲ ಯಾರೋ ಕರ್ಕೊಂಡು ಹೋಗ್ತಾರೆ. ನಾನು ಹೇಳ್ದೆ ಕಣಪ್ಪ ಚುಪ್ಪಿಗೆ, ಅಲ್ಲಿಗೆಲ್ಲ ಹೋಗ್ತಾಗಲ್ಲ ಅಂತ. ಜಮ್ಮು ಕಾಶ್ಮೀರ, ಮನಾಲಿ, ಮುನಾರು ಅಂತೆಲ್ಲ ನಾವು ಹೋಗ್ತಾಗಲ್ಲ. ಕಾಸ್ಟ್ಲಿ ಆಗುತ್ತೆ ಅಲ್ಲೆಲ್ಲ ಹೋಗಬೇಕು ಅಂದ್ರೆ. ಫ್ಲೈಟಿಗೆ ದುಡ್ಡು ಕೊಡಬೇಕು, ರೈಲಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ದೆ. ಆದ್ರೆ ಚುಪ್ಪಿ ಹೇಳಿದ್ಲು, ಇಲ್ಲ ತಮಣಿ ಮಾವ, ಅಪ್ಪ ಅಮ್ಮ ಎಲ್ಲ ಸೇರ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ನೀನ್ ಬರೀ ಲಿಸ್ಟ್ ಹಾಕು ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಬಾರಿಸ್ಬಿಟ್ಲು ಕಣಪ್ಪ. ನಾನು ಹೇಳ್ದೆ ಅಲ್ಲೆಲ್ಲ ಹೋಗ್ತಾಗಲ್ಲ, ಇಲ್ಲೇ ಊಟಿಗೆ ಹೋಗಿ ಬಂದ್ಬಿಡೋಣ ಸಾಕು ಟ್ರಿಪ್ಪಿಗೆ ಅಂತ. ಏನು ಊಟಿಗೆ ಕರ್ಕೊಂಡು ಹೋಗ್ಬೇಕಾ? ಊಟಿಗೆ ನಿಮ್ ತಾತ ಬಸ್ ಮಾಡಿತೇನೋ, ಮನೆ ಮಂದಿನೆಲ್ಲ ಕೂರಿಸ್ಕೊಂಡು ಊಟಿಗೆ ಹೋಗ್ ಬಾ ಅಂತ. ಓ ಊಟಿಗೆ ಹೋಗ್ ಬರೋಣ ಅಂತ ಅಂದೆ ಕಣಪ್ಪ ಅಂತಿದ್ದಾನೆ. ಓ ಊಟಿಗೆ ಹೋಗೋದೇನು, ಇಲ್ಲೇ ಪಕ್ಕದೂರ್ ಜಾತ್ರೆಗೆ ಹೋಗಕ್ ದುಡ್ಡಿಲ್ಲ ನನ್ನ ಜೋಬಲ್ಲಿ. ಊಟಿ ಅಂತೆ, ಕನ್ಯಾಕುಮಾರಿ ಅಂತೆ, ಕಾಶ್ಮೀರ ಅಂತೆ. ಓ ಏನ್ ದೊಡ್ಡ ಲಿಸ್ಟ್ ಬರ್ದಿಟ್ಕೊಂಡು ಕೂತ್ಬಿಟ್ಟವನೆ ಮಹಾರಾಜ. ಓ ನಿಮ್ ತಾತಂದು ಚಿನ್ನ ಬೆಳ್ಳಿ ದುಡ್ಡೆಲ್ಲ ಇಲ್ಲಿ ಇಟ್ಟೋಗಿದಾರೆ ನೋಡು ನಿಮ್ ತಾತ ಒಟ್ಟಿ. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು ಅಕ್ಕಿ ತರೋಣ ಅಂತ ನಾನು ಚಿಲ್ಲರೆ ಕಾಸು ಹುಡುಕ್ತಿದ್ರೆ ಊಟಿ ಅಂತೆ. ಊಟಿ, ಹಾ ಕುತ್ಕೊಳ್ಳಿ, ಬೋಟಿ ತಿನ್ಕೊಂಡಿಲ್ಲ ಮನೇಲಿ ಇಷ್ಟ. ಪಿಂಕಿ ಅಕ್ಕಿ ತರಕ್ ಹೇಳಿದಾಳೆ, ಅಕ್ಕಿ ಖಾಲಿ ಆಗಿದೆ ಅಂತ. ದಿನಸಿ ಅಂಗಡಿಗೆ ಹೋಗಿ ಅಕ್ಕಿ ತರಬೇಕು. ಇಲ್ಲೇ ಕುತ್ಕೊಂಡು ಆಟಾಡಿ. ಟ್ರಿಪ್ ಅಂತ ಟ್ರಿಪ್. ಸ್ವಾಹ, ಎಲ್ಲ ಸ್ವಾಹ ಆಗೋಯ್ತು. ತಮಣಿ ಮಾವ ಎಷ್ಟು ಹೊಡೆದಾಕ್ಬಿಡ್ತು ನಿನಗೆ. ಬೇಜಾರು ಮಾಡ್ಕೋಬೇಡ ಕಣೋ ಗಿರೀಶ. ಬಾ ಹೋಗಿ ನಮ್ಮ ಅಪ್ಪ ಅಮ್ಮನ್ನು ಕೇಳೋಣ, ಅಜ್ಜಿನ ಕೇಳೋಣ. ಬೇಡ ಕಣೆ ಚಿಪ್ಪಿ, ನಾನಂತೂ ಬರಲ್ಲ. ನಮ್ಮಪ್ಪ ನೋಡು ನನ್ನ ಮೂಗ್ ಕಟ್ಟಾಗಂಗೆ ಹೊಡೆದಾಕ್ಬಿಡ್ತು. ನೀನೇ ಕೇಳ್ಕೋಗು. ಇಷ್ಟೊಂದು ಲಿಸ್ಟ್ ಹಾಕ್ಬಿಟ್ಟು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಅಂದ್ರೆ ಯಾರಾದ್ರೂ ಬೈತಾರೆ, ಹೊಡೆದೇ ಹೊಡಿತಾರೆ. ನೀನೊಬ್ಳು ನೋಡು, ನಮ್ಮಪ್ಪ ಹೆಂಗೆ ಹೇಳ್ತು, ಊಟಿ ಬೇಕೇನೋ, ಊಟಿ ಬೋಟಿ ತಿನ್ಕೊಂಡು ಮನೇಲೆ ಬಿದ್ದಿರೋ ಅಂತ. ನಮ್ಮಪ್ಪ ನೀಟಾಗೂ ಹೇಳಿಲ್ಲ, ಕುರಿ ಬೋಟಿನ ಚಿಪ್ಸ್ ಬೋಟಿನ ಅಂತ. ಏನೋ ಕುರಿ ಬೋಟಿ ತರಕ್ ಹೋಯ್ತು ಅನ್ಸುತ್ತೆ ಬಿಡು. ಗಿರೀಶ, ಏನದು ಟ್ರಿಪ್ ಗಿಪ್ಪು ಅಂತೆಲ್ಲ ಮಾತಾಡ್ತಿದೀಯಾ? ಏನಿಲ್ಲ ಕಣಜ್ಜಿ, ಚುಪ್ಪಿ ಟ್ರಿಪ್ ಹೋಗೋಣ ಅಂದ್ಲ. ಅದಕ್ಕೆ ನಾನು ಹೇಳ್ದೆ, ಬೋಟಿ ತಿನ್ನಕ್ಕೂ ದುಡ್ಡಿಲ್ಲ, ಟ್ರಿಪ್ಪಿಗೆ ಹೆಂಗ್ ದುಡ್ಡು ಇದೆ ಅಂತ ಎಲ್ಲ ಹೇಳ್ದೆ ಕಣಜ್ಜಿ. ಸುಮ್ಮನಿರು, ಯಾವ ಟ್ರಿಪ್ಪು ಇಲ್ಲ. ಏನಾದ್ರೂ ಆಟ ಆಡೋಣ ಅಂತ ಯೋಚನೆ ಮಾಡ್ತಿದ್ವಿ ಕಣಜ್ಜಿ. ಓ ಗಿರೀಶ, ಅಜ್ಜಿಗ್ ಲಿಸ್ಟ್ ಕೊಡು, ಟ್ರಿಪ್ಪಿಗೆ ಹೋಗೋದ್ರ ಬಗ್ಗೆ ಹೇಳ. ಸುಮ್ಮನಿರೆ ಚುಪ್ಪಿ, ಅಜ್ಜಿ ಹತ್ರ ಒದೆ ತಿನ್ಬೇಕು ಅಂತ ಆಸೆನಾ? ನೀನ್ ಬೇಕಾದ್ರೆ ಹೇಳಿ, ನೀನೇ ಒದೆ ತಿನ್ನು, ನಾನಂತೂ ಒಡಿಸ್ಕೊಳ್ಳಲ್ಲ. ಏನ್ರ ಅದು ಗೊಣಗಾಟ? ಅದೇನ್ ವಿಚಾರ ಅಂತ ನಂಗೆ ಹೇಳಿ, ನಾನೇನ್ ಬೈಯಲ್ಲ. ಅಜ್ಜಿ ಬೈಯಲ್ಲ, ಏನ್ ವಿಚಾರ ಅಂತ ಹೇಳಿ ಅಂತ ಹೇಳ್ತೀಯ, ಆಮೇಲೆ ವಿಚಾರ ಗೊತ್ತಾದ್ಮೇಲೆ ಹೊಡಿತೀಯ. ನಂಗೆಲ್ಲ ಗೊತ್ತು ನಿನ್ ಗಿಮಿಕ್ಕು. ಏನಿಲ್ಲ, ಅದ್ರ ವಿಚಾರ ಬಿಡು. ನಾನು ಮತ್ತೆ ಚುಪ್ಪಿ ಮತ್ತೆ ಲಾವಿಸು ಏನಾದ್ರೂ ಆಟ ಆಡೋಣ ಹೊರಗಡೆ ಹೋಗಿ ಅಂತ ಅನ್ಕೊಂತಿದ್ವಿ ಕಣಜ್ಜಿ. ಆದ್ರೆ ಹೊರಗಡೆ ರಣ ಬಿಸ್ಲು, ಅದಕ್ಕೆ ಏನ್ ಮಾಡೋದು ಅಂತ ಇಲ್ಲೇ ಯೋಚನೆ ಮಾಡ್ತಿದ್ವಿ ಕಣಜ್ಜಿ. ಟ್ರಿಪ್ ಗಿಪ್ಪು ಏನು ಇಲ್ಲ, ಹಿಂಗೆ
ಬೇಸಿಗೆ ರಜೆ ಕೊಡ್ತಿದ್ರಲ್ಲ, ಬೇಸಿಗೆಲಿ ರಣ ಬಿಸ್ಲೆ ಮತ್ತೆ ಬೇಸಿಗೆಲಿ ಮಳೆ ಬರ್ತಿತ್ತ. ಅದಕ್ಕೆ ಬೇಸಿಗೆಲಿ ಮಕ್ಕಳನ್ನೆಲ್ಲ ಒಟ್ಟಾಕೊಂಡು ಮನೆ ಒಳಗಡೆ ಕೂರಿಸ್ಕೊಂಡು ಅಳುಗುಳಿ ಮನೆ ಆಮೇಲೆ ಚೌಕಬಾರ ಎಲ್ಲ ಆಟ ಆಡ್ತಿದ್ವಿ. ಬನ್ನಿ ನಿಮ್ಗಳಿಗೆಲ್ಲ ಚೌಕಬಾರ ಅಳುಗುಳಿ ಮನೆ ಎಲ್ಲ ಹೇಳ್ಕೊಡ್ತೀನಿ. 3 ಜನನು ಸೇರ್ಕೊಂಡು ಅದನ್ನೇ ಆಟ ಆಡಿರಂತೆ. ಅದೇ ಅಳುಗುಳಿ ಮನೆ ಆಮೇಲೆ ಚೌಕಬಾರ ಎಲ್ಲ ಆಟ ಆಡೋದು ಚೀಪ್ ಅಂಡ್ ಬೆಸ್ಟ್, ₹1 ಖರ್ಚಾಗಲ್ಲ. ಅದೇ ನಾವು ವಾಟರ್ ಪಾರ್ಕಿಗೆ ಹೋಗ್ತೀವಿ, ವಂಡರ್ಲಾಗ್ ಹೋಗ್ತೀವಿ, ಆಮೇಲೆ ಐಸ್ಲ್ಯಾಂಡಿಗೆ ಹೋಗ್ತೀವಿ ಅಂತ ಎಲ್ಲ ಅಂದ್ರೆ ಸ್ನೋ ಸಿಟಿಗೆಲ್ಲ ಹೋಗ್ತೀವಿ ಅಂದ್ರೆ ₹1,000 ದುಡ್ಡು ಕೊಡ್ಬೇಕು. ಚೀಪ್ ಅಂಡ್ ಬೆಸ್ಟ್ ಆಟ ಅಲ್ವೇನಜ್ಜಿ ಇದು? ₹0, ₹1 ಖರ್ಚಾಗಲ್ಲ. ತಗೊಬರ್ತೀನಿ ರಜ್ಜಿ ಎಲ್ಲ ಐಟಮ್ಸ್. ಕುತ್ಕೊಂಡಿಲ್ಲ ಅಳುಗುಳಿ ಮನೆ ಮತ್ತೆ ಚೌಕಬಾರ ಆಟ ಆಡ್ತೀವಿ. ನೀನ್ ಹೆಂಗ್ ಆಟ ಆಡೋದು ಅಂತ ಹೇಳ್ಕೊಡಜ್ಜಿ. ಪರವಾಗಿಲ್ಲ, ಬಾಳ ಒಳೆ ಬುದ್ಧಿ ಬಂದ್ಬಿಟ್ಟೈತಿ ನಮ್ ಗಿರೀಶಂಗೆ. ತಮ್ಮಣಿ ಮಾವ ಕೊಟ್ಟಿದ್ ಏಟಿಗೆ ಬುದ್ಧಿ ಬರ್ಲೇಬೇಕು ತಾನೇ. ಬಾ ಕುತ್ಕೊಳ್ಳೋಣ, ಚೀಪ್ ಅಂಡ್ ಬೆಸ್ಟ್ ಆಟ ಆಟಾಡೋಣ ಬಾ. ಸುಮ್ಮನೆ ಏನಕ್ಕೆ ದುಡ್ಡೆಲ್ಲ ವೆಚ್ಚ ಮಾಡೋದು ಟ್ರಿಪ್ ಗಿಪ್ ಅಂತ. ಅಯ್ಯೋ ಏನಿಲ್ಲ ಕಣ್ರ ಮಕ್ಳ, ಬಹಳ ಈಜಿ ಆಟ ಆಡೋದು. ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ ಬನ್ನಿ ಚೌಕಬಾರ ಮತ್ತೆ ಅಳುಗುಳಿ ಮನೆ ಆಟ ಆಡೋದನ್ನ. ನಮ್ಮ ಕಾಲದಲ್ಲಿ ಟಿವಿನೂ ಇಲ್ಲ, ಮೊಬೈಲು ಇಲ್ಲ. ನನ್ನ ಕಾಲದಲ್ಲೇನೋ ನಮ್ಮ ಪುಟ್ಟಿ ಮತ್ತೆ ತಮಣಿ ಕಾಲದಲ್ಲೂ ಅವರೆಲ್ಲ ನಿಮ್ಮ ವಯಸ್ಸಿದ್ದಾಗ ಪಾಪ ಅವ್ರಿಗೇನು ಮೊಬೈಲ್ ಇತ್ತಾ, ಟಿವಿ ಇತ್ತ ಆಟ ಆಡಕ್ಕೆ ನೋಡಕ್ಕೆ? ಎಂಥದ್ದು ಇಲ್ಲ ಕಣ್ರ. ದಿನ ಇಡೀ ಮಣ್ಣಲ್ಲೆಲ್ಲ ಆಟ ಆಡಿ, ಹೊರಗಡೆ ಬಿಸಿಲಲ್ಲೆಲ್ಲ ಆಟ ಆಡಿ ಸುಸ್ತು ಅಂತ ಬಂದು ಕೂತಾಗ ನಾನು ಮಕ್ಕಳು ಕರ್ಕೊಂಡು ಈ ಅಳುಗುಳಿ ಮನೆ ಚೌಕಬಾರನೇ ಆಟ ಆಡಿಸ್ತಿದ್ದೆ. ಈಗಿನ ಕಾಲದ ಮಕ್ಕಳಿಗೆ ಇವಾಗೆಲ್ಲ ಸಿಕ್ಕಿರೋದು ಫೋನ್ ಅಂತೆ, ಟಿವಿ ಅಂತೆ. ಏನಂಗೆ ಬೆಳಗ್ಗೆ ಎದ್ದಾಗಿಂದ ತಿಂಡಿ ತಿನ್ನೋಕ್ಕೂ ಟಿವಿ, ಊಟ ಮಾಡೋಕ್ಕೂ ಮೊಬೈಲು, ಆಮೇಲೆ ಒಂದು ಲೋಟ ಕಾಫಿ ನೀರು ಹಾಲು ಕುಡಿಯೋಕ್ಕೂ ಮೊಬೈಲ್ ಇಟ್ಕೊಂತವೆ ಈಗಿನ ಕಾಲದವು. ಗಂಟ್ಲೊಳಿಗೆ ಅನ್ನ ನೀರು ಹಾಲು ಇಳಿಬೇಕು ಅಂದ್ರೂ ಮೊಬೈಲೇ ಬೇಕು ಅಂತ ಬುದ್ಧಿ. ಬನ್ನಿ ಅದಕ್ಕೆ ಈಗಿನ ಸಮ್ಮರ್ ಹಾಲಿಡೇಲಿ ಈ ಹೊಸ ಹೊಸ ಹಳೆ ಆಟಗಳನ್ನ ಕಲ್ತ್ಕೊಂಡು ಇದೇ ಆಟ ಆಟಾಡ್ಕೊಂಡು ಟೈಮ್ ಪಾಸ್ ಮಾಡೋದ್ರಾಗುತ್ತೆ. ಮೊಬೈಲು ಟಿವಿ ನೋಡಿ ಕಣ್ಣಾಳು ಮಾಡ್ಕೊಳ್ಳೋಕ್ಕಿಂತ ಈ ಥರ ಆಟಗಳನ್ನ ಆಟಾಡಿ ತಲೆನ ಚುರುಕು ಮಾಡ್ಕೋಬೋದು. ತಲೆ ಚುರುಕಾಗುತ್ತೆ ಆಯ್ತಾ. ನಾವಿಷ್ಟು ಕುತ್ಕೊಳ್ಳವ, ನಾನು ಹೇಳ್ಕೊಡ್ತೀನಿ ಅಳುಗುಳಿ ಮನೆ ಆಮೇಲೆ ಚೌಕಬಾರ ಹೆಂಗಾಡೋದು ಅಂತ. ಆಮೇಲೆ ನಮ್ಮ ಗಿರೀಶನ್ ಜೊತೆ ಚುಪ್ಪಿ ಜೊತೆ ಸೇರ್ಕೊಂಡು ಇದನ್ನೇ ಆಟ ಆಡ್ಬೇಕಾಯ್ತಾ. ಅಜ್ಜಿ ಹೊರಗಡೆ ತುಂಬಾ ಬಿಸಿಲು, ಅದ್ರ ಬದಲು ನಿನ್ ಜೊತೆ ಇದೇ ಆಟಗಳನ್ನ ಆಟ ಆಡ್ತೀವಿ ಅಜ್ಜಿ. ನೀನು ಈ ಕಡೆ ಕಾಯಿನ್ ನೆಡ್ಸು ಬಾ ಅಜ್ಜಿ. ನಾನು ಚೌಕಬಾರ ಆಮೇಲೆ ಅಳುಗುಳಿ ಮನೆ ಹೆಂಗ್ ಆಟ ಆಡೋದು ಅಂತ ನೋಡ್ಕೊಂಡಿದೀನಿ ಅಜ್ಜಿ. ಯೂಟ್ಯೂಬ್ ಅಲ್ಲಿ ನೋಡಿದೀನಿ, ನೋಡ್ಕೊಂಡು ಕಲ್ತ್ಕೊಂಡಿದೀನಿ. ನೋಡು ಮತ್ತೆ ಈ ಆಟ ಆಡೋದು ಹೆಂಗೆ ಅಂತ ನೀನ್ ಮೊಬೈಲ್ ಅಲ್ಲೇ ನೋಡ್ಕೊ ಬಂದು ಕಲ್ತ್ಕೊಂಡಿದೀಯಲ್ಲ. ಮೊಬೈಲ್ ಒಂಥರಕ್ಕೆ ಒಳ್ಳೇದೆ, ಕಲಿಕೆ ಇದೆ, ಅಷ್ಟೇ ಕೆಟ್ಟದು ಬಿಡು. ಸರಿ, ಹೆಂಗೂ ಕಲ್ತ್ಕೊಂಡಿದೀಯಲ್ಲ, ಬನ್ನಿ ಎಲ್ಲರೂ ಕಾಯಿನ್ ನಡೆಸ್ಬಿಟ್ಟು ಬೇಗ ಚೌಕಬಾರ ಆಟ ಆಡೋಣ. ನೋಡಿದ್ರ ಫ್ರೆಂಡ್ಸ್, ಸಮ್ಮರ್ ಹಾಲಿಡೇಲಿ ಹಾಕಿದ ಲಿಸ್ಟ್ ಎಲ್ಲ ವೇಸ್ಟ್ ಆಯ್ತು. ತಮಣಿ ಮಾವ ಹೆಂಗ್ ಗಿರೀಶಂಗೆ ಪಂಚ್ ಕೊಡ್ತು ನೋಡಿದ್ರಲ್ಲ. ಅದಕ್ಕೆ ಅಜ್ಜಿ ಜೊತೆ ಸೇರ್ಕೊಂಡು ಅಳುಗುಳಿ ಮನೆ ಮತ್ತೆ ಚೌಕಬಾರ ಆಟ ಆಡ್ತೀವಿ ನಾವಿವಾಗ. ನೀವೆಲ್ಲ ಸಮ್ಮರ್ ಹಾಲಿಡೇಗೆ ಏನ್ ಆಟ ಆಡ್ತೀರಾ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.